ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಮೈ ಡೈಲಿ ವ್ಲಾಗ್ಸ್. ಗಾಯ್ಸ್, ಇವತ್ತು ಮಧ್ಯಾಹ್ನ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ. ಆಲ್ಮೋಸ್ಟ್ 4 o'clock ಆಯಿತು. ಸೊ ಇವಾಗ 4 o'clock ನನ್ನ ಒಂದು ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಓನ್ಲಿ ದ ರೀಸನ್ ಏನು ಅಂತಂದರೆ ಇವತ್ತು ಸ್ಯಾಟರ್ಡೆ, ಸ್ವಲ್ಪ ನಿದ್ದೆ ಸ್ವಲ್ಪ ಕಡಿಮೆ ಆಗಿತ್ತು ಆ್ಯಂಡ್ ಆಲ್ಸೋ ವಿಡಿಯೋ ಮಾಡೋ ಒಂದು ಮೂಡ್ ಇರಲಿಲ್ಲ. ಸೊ ಹಾಗಾಗಿ ಮಾರ್ನಿಂಗ್ ಸ್ಟಾರ್ಟ್ ಮಾಡಿರಲಿಲ್ಲ. ಇವಾಗ ಲೇಟಾಗಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಸ್ ಗೈಸ್, ಇವತ್ತು ಬೆಳಗ್ಗೆ ನಾನು ಸ್ವಲ್ಪ ಲೇಟಾಗೆ ಎದ್ದೆ. ಒಂದು 10:30 11 o'clock ಎದ್ದು ಉಪ್ಪಿಟ್ಟು ಮಾಡಿಕೊಂಡು ಉಪ್ಪಿಟ್ಟು ತಿಂದು ನೆಕ್ಸ್ಟು ಮತ್ತೇನೋ ಒಂದು ಸ್ವಲ್ಪ ವೀಡಿಯೋಸ್ ಮೂವಿ ಆ್ಯಂಡ್ ಎಡಿಟ್ ಮಾಡೋದಿತ್ತು ನಂದು ಒಂದು ವಿಡಿಯೋ. ಸೊ ಅದನ್ನು ಎಡಿಟ್ ಮಾಡಿ ಸೊ ಆಯಿತು. ನೆಕ್ಸ್ಟ್ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಮಧ್ಯಾಹ್ನ ಊಟ ಮಾಡಿಕೊಂಡು ಡಿಮಾರ್ಟಿಗೆ ಹೋಗೋದಿದೆ. ಸೊ ಡಿಮಾರ್ಟಿಗೆ ಹೋಗಬೇಕು. ಯಾಕೆ ಏನು ಎತ್ತ ಅಂತ ಹೇಳ್ಬಿಡ್ಲಾ. ಸೊ ಏನು ಎಕ್ಸ್ಪೆನ್ಸ್ ಆಗೋಲ್ಲ ಗೈಸ್. ಏನು ಗೊತ್ತಾ, ತಮ್ಮನೆಲ್ಲ ಹಾಕಿರ್ತೀನಿ. ತಮ್ಮನೆಲ್ಲ ಹಾಕಿದ್ರೆ ಓಕೆ, ಈ ಒಂದು ಹಿಂಟ್ ಇದೆ. ಸೊ ಇದನ್ನು ಹೋಗ್ಬಿಟ್ಟು ವಿಡಿಯೋ ನೋಡಬೇಕು ಅಂತ ತಮ್ಮನೇಲಿ ಹಾಕೋದು. ಅದ್ರ ಮೇಲೆ ಮತ್ತೆ ನಾನು ನೋಡಿ ಅಂತ ಹೇಳೋಕ್ಕಿಂತ ಹೇಳ್ಬಿಡೋದೇ ಬೆಟರ್ ಅಲ್ವಾ. ಎಸ್ ಗೈಸ್, ಆ್ಯಕ್ಚುಲಿ ನಾನು ಕುಕ್ಕರ್ ಬೇಕಿತ್ತು. ಆನ್ಲೈನಲ್ಲಿ ಬುಕ್ ಮಾಡ್ಬೋದು. ಇವಾಗ ಏನೋ ಆಫರ್ ನಡೀತಿದೆ. ಅಮೆಝಾನ್, ಫ್ಲಿಪ್ಕಾರ್ಟ್ ಎಲ್ಲ ನಡೀತಾ ಇದೆ. ಬಟ್ ಇಟ್ಸ್ ಓಕೆ, ನನಗೆ ಯಾಕೋ ಜಾಸ್ತಿ ಇದೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ಡಿಮಾರ್ಟಿಗೆ ಹೋಗ್ಬಿಟ್ಟು ನೋಡ್ಕೊಂಡು ಬರೋಣ. ಓಕೆ, ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ನುಗ್ಗೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ. ಡ್ರಮ್ ಸ್ಟಿಕ್ ಅಂತ ಹೇಳಬಹುದು. ಸೊ ನುಗ್ಗೆಕಾಯಿ ಸಾಂಬಾರು ಮಾಡುವಾಗ ನುಗ್ಗೆಕಾಯಿಂದ ಏನು ಹೆಲ್ಪ್ ಇದೆ ಅಂತ ನಾವು ಫಸ್ಟು ಮೊದಲನೇದಾಗಿ ತಿಳ್ಕೊಬೇಕಲ್ವ. ಸೊ ಇವಾಗ ನುಗ್ಗೆಕಾಯಿ ಅಂದ ತಕ್ಷಣ ಎಲ್ಲರಿಗೂ ಆಹಾ ಅನ್ನೋ ಒಂದು ಇದು ಬರುತ್ತೆ ಅಲ್ವಾ. ಸೊ ಎಲ್ಲರೂ ತಿಳ್ಕೊಂಬಿಡ್ತಾರೆ, ಇವಾಗ ಆ ಒಂದು ಇಮ್ಯಾಜಿನೇಷನಿಗೆ ಹೋಗ್ಬಿಡ್ತಾರೆ. ಬಟ್ ಅದೊಂದೇ ಅಲ್ಲ, ಇನ್ನೂ ಕೆಲವೊಂದು ಬೆನಿಫಿಟ್ಸ್ಗಳು ಇದ್ದಾವೆ. ಸೊ ಆ ಬೆನಿಫಿಟ್ಸ್ಗಳು ಏನು ಎತ್ತ ಅಂತ ಇದರೊಂದಿಗೆ ಇವಾಗ ನೋಡ್ಕೊಂಡು ಹೋಗೋಣ. ಓಕೆನಾ ಗಾಯ್ಸ್, ಇಲ್ಲಿ ಇವಾಗ ನಾನು ನೀಟಾಗಿ ಸುಲ್ಕೊಂಡು ಬೇಯಿಸ್ಕೊಂಡು ಇಟ್ಟಿದ್ದೀನಿ. ಸೊ ಇಲ್ಲಿ ಸಾಂಬಾರು ರೆಡಿ ಆಗ್ತಿದೆ. ಆ ಸಾಂಬಾರು ನುಗ್ಗೆಕಾಯಿ ಸಾಂಬಾರು. ಓಕೆ, ಇದರಿಂದ ಏನು ಯೂಸ್ ಇದೆ ಅಂತ ನಾನು ಹೇಳ್ತೀನಿ. ಓಕೆ, ಮೊದಲನೇದಾಗಿ 1 ಸ್ಪೂನ್ ಅರಿಶಿನ ಹಾಕ್ತಾಯಿದ್ದೀನಿ ಇದಕ್ಕೆ. ಆ್ಯಂಡ್ 4 ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಓಕೆ, ಇದು ಒಂದು ಕುದಿ ಬರಲಿ. ನೆಕ್ಸ್ಟು ನಾನು ನುಗ್ಗೆಕಾಯಿ ಹಾಕ್ಕೋತೀನಿ. ಗೈಸ್, ನುಗ್ಗೆಕಾಯಲ್ಲಿ ವಿಟಮಿನ್ A, K, B, C ಆಯಿತಾ, ಎಲ್ಲ ಇದೆ. ಓಕೆ, ಆ್ಯಂಡ್ ಮಿನರಲ್ ಅಂತ ಬಂದರೆ ಜಿಂಕ್, ಐರನ್, ಪೊಟ್ಯಾಷಿಯಮ್, ಕ್ಯಾಲ್ಶಿಯಮ್, ಫಾಸ್ಫರಸ್ ಇಷ್ಟೊಂದಿದೆ. ಓಕೆ, ಇದು ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ. ಬ್ಲಡ್ ಶುಗರ್ನ, ಏನು ಶುಗರ್ ಇದೆ ಅವ್ರಿಗೆ ಬ್ಲಡ್ಡಲ್ಲಿ ಕಂಟ್ರೋಲಿಗೆ ತೊಗೊಂಬರುತ್ತೆ. ಆ್ಯಂಡ್ ಆಲ್ಸೋ ಬೋನ್ನ ಹೆಲ್ದಿಯಾಗಿಡುತ್ತೆ. ಆ್ಯಂಡ್ ಸ್ಕಿನ್, ಹೇರ್ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ಆ್ಯಂಡ್ ಆಲ್ಸೋ ರೆಗ್ಯುಲೇಷನ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನೀವೆಲ್ಲ ಎಕ್ಸ್ಪೆಕ್ಟ್ ಮಾಡಿರುವಂತಹದ್ದು ಏನು ಅಂತಂದರೆ ಫರ್ಟಿಲಿಟಿಗೆ ಮೇನ್ ಅಂತ ತಿಳ್ಕೊಂಡಿದ್ದಾರೆ. ಬಟ್ ಆ್ಯಕ್ಚುಲಿ ದಟ್ ಈಸ್ ನಾಟ್ ಓನ್ಲಿ ಅ ಮೇನ್ ಥಿಂಗ್. ಇಷ್ಟೆಲ್ಲ ಯೂಸ್ಫುಲ್ ಇದೆ. ಓಕೆ, ಈ ಫ್ಯಾನ್ನ ನಿಜವಾಗ್ಲೂ ಇವಾಗ ಆಲ್ರೆಡಿ 70% ತೆಗ್ದಾಗಿದೆ. ನನಗೆ ಗೊತ್ತೇ ಇಲ್ಲ, ನಾನು ಹಾಕಿಲ್ಲ. ಏನು ಮಾಡಿ ಹೌದು, ನನಗೆ ಶೆಕೆ ಆಗ್ತೈತೆ, ಫ್ಯಾನ್ ಹಾಕ್ದೆ ನಾನು, ನಂಗೆ ಗೊತ್ತಾಗಿಲ್ಲ. ನಂಗೆ ಗೊತ್ತೇ ಆಗಿಲ್ಲ. ಸುಮ್ಮನೆ ನಂಗೆ ಶೆಕೆ ಆಗ್ತೈತೆ, ಅವ್ನು ಫ್ಯಾನ್ ಒರೆಸ್ತಾನೆ, ನಾನು ಫ್ಯಾನ್ ಹಾಕ್ಬಿಟ್ಟಿದ್ದೀನಿ. ನೀರು ತಾನೆ ಹೋಗುತ್ತೆ ಬಿಡು. 70% ಇಷ್ಟೊಂದು ಧೂಳ. ಅದೊಂಥರ ಹೆಂಗೆ ಮೆತ್ಕೊಂಡಿದೆ ಅಂದರೆ ಎಕ್ಸಾಸ್ಟಲ್ಲಿ ಏನು ಮೆತ್ಕೊಂಡಿರುತ್ತಲ್ಲ ಹಂಗೆ ಮೆತ್ಕೊಂಡೈತೆ ಅದು. ಅದನ್ನ 2-3 ಸರಿ ಹಾಕಿ ಉಜ್ಜಿದ್ರೆ ಕರೆಕ್ಟ್ ಆಗುತ್ತೆ. ಅದು ಯಾರಿದ್ರಪ್ಪ ದೇವ್ರೇ, ಕ್ಲೀನಾಗಿಲ್ಲ ದೇವ್ರ. ಎಸ್, ವಿ ಸ್ಟಾರ್ಟೆಡ್ ದ ಊಟ. ಅನ್ನ ಸಾಂಬಾರು ವಿತ್ ಲಾಟ್ ಆಫ್ ಕರ್ದಿಂಗ್ ಐಟಮ್ಸ್.
ಹೇಳೋದನ್ನು ಚೆನ್ನಾಗಿ ಹೇಳೋದ, ಬುರಿ ಅಣಗ್ಸೋದು. ಎಸ್ ಗೈಸ್, ನಾವಿವಾಗ ಡಿಮಾರ್ಟಿಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಹಾಗೆ ಟೆಂಪಲ್ಲಿಗೆ ಹೋಗಿ ಡಿಮಾರ್ಟಿಗೆ ಹೋಗಿ ಬರೋಣ. ಓಕೆ, ಲೆಟ್ಸ್ ಗೋ. ನಾನಿವತ್ತು ಪರ್ಪಲ್ ಆ್ಯಂಡ್ ಅಗೇನ್ ಸ್ಲಿಪ್ಪರ್ ಪರ್ಪಲ್, ಫುಲ್ ಪರ್ಪಲ್ ಆಗಿದೆ. ಆ್ಯಂಡ್ ಆಲ್ಸೋ ಲಿಪ್ಸ್ಟಿಕ್ ಆಲ್ಸೋ ಪರ್ಪಲ್, ಫುಲ್ ಕಲರ್ ಆಗ್ಬಿಟ್ಟಿದ್ದೀನಿ ಗೈಸ್, ಮ್ಯಾಚಿಂಗ್. ಹಾಂ, ಇವನ್ ದಿಸ್ ಇಸ್ ಬ್ಲೂ, ಪರ್ಪಲ್ ಅಲ್ಲ ಇದು, ಪರ್ಪಲ್ ಇದು. ಬನ್ನಿ ಗೈಸ್, ಏನು ಗೊತ್ತಾ, ಅಲ್ಲೊಂದು ಅಪಾರ್ಟ್ಮೆಂಟ್ ಕಾಣಿಸ್ತಿದೆ ನೋಡಿ, ಅಲ್ಲಿ ಎಷ್ಟು ಒಂದು 3 ಕಿಲೋಮೀಟ್ರ್ ಆಗ್ಬೋದೇನಪ್ಪ ಅಲ್ಲ. ಅಲ್ಲ, ಹೇಳ್ತಿರೋದು ನಾನು, ಅಲ್ಲಿ ಗ್ರೀನ್ ಕಲರ್ ಇದೆ ಅಲ್ಲ, ಅಲ್ಲಿ 3 ಕಿಲೋಮೀಟರ್. ಓಕೆ, ಅಲ್ಲಿ ಕಾಣಿಸೋಲ್ಲ ವೀಡಿಯೋದಲ್ಲಿ. ಆ್ಯಕ್ಚುಲಿ ಈ ಕಡೆ ನನ್ನ ಸೈಡಿಗೆ ಒಂದು ಫೋಟೋ ಹಾಕ್ತೀನಿ ನೋಡಿ, ಅದು ಝೂಮ್ ಮಾಡಿರೋದು. ಎಷ್ಟು ಅನ್ಬಿಲೀವೇಬಲ್ ಝೂಮ್ ಗೊತ್ತಾ, ಅದು ಮಾತ್ರ. ಅದೊಂದು, ಆಮೇಲೆ ಅಲ್ಲೊಂದು ಗೋಪುರ ಕಾಣಿಸ್ತಿದೆ ನೋಡಿ, 1 2 ಇಲ್ಲಿ. ಈ ಕಡೆ ಇನ್ನೊಂದು 3ನೇ ಕಾಣಿಸ್ತಿದೆ ನೋಡಿ ನಿಮಗೆ, ಅದು ಕೂಡ ಓಮ್ ಯಾವ್ದು ಹೇಳು, ವಿಡಿಯೋದಲ್ಲಿ ಕಾಣಿಸಲ್ಲ ಆ್ಯಕ್ಚುಲಿ. ಅಲ್ಲಿ ಗೋಪುರ ಕಾಣಿಸ್ತಿದೆ ಅಲ್ವಾ, ಆ ಗೋಪುರದಲ್ಲಿ ಚಿಕ್ಕದಾಗಿ ಓಮ್ ಅಂತ ಇದೆ. ಸೊ ಅದನ್ನು ಇಲ್ಲಿಂದ ನಾವು ನಿಂತ್ಕೊಂಡು ಫೋಟೋ ತೆಗ್ದಿರೋದು ಒಂದು ಪಕ್ಕಕ್ಕೆ ಹಾಕ್ತೀನಿ ನೋಡಿ, ಅದು ಹೆಂಗೆ ಬಂದಿದೆ ಅಂತ. ಅಷ್ಟು ಝೂಮಿಂಗ್ ಕೆಪಾಸಿಟಿ ಇದೆ. ಇದು ಎಷ್ಟಿದೆ ಈಗ? 200x ಝೂಮಿಂಗ್. ಎಷ್ಟು? 200x. ಅಷ್ಟು ಝೂಮ್ ಮಾಡ್ಕೋಬೋದು. ನೋಡಿದ ತಕ್ಷಣ ಇಲ್ಲಿಂದ ಅಲ್ಲಿ ಯಾರೋ ಒಬ್ರು ಕಸ ಹಾಕ್ತಿದ್ರು, ಅದನ್ನು ಫೋಟೋ ತೆಗ್ದಿದ್ರು ಗೈಸ್. ಇವಾಗ ನಾವು ಅಲ್ಲಿಂದ ಇದಾಗ ಬಂದ್ವಿ. ನೆಕ್ಸ್ಟ್ ಇವಾಗ ಹಂಗೆ ಫುಲ್ ಒಂದು ರೌಂಡು, ಹಿಂಗೆ ಗೊತ್ತಾಗಲ್ಲ, ಕಾಣಿಸಲ್ಲ, ಅದು ಫುಲ್ ಒಂದು ರೌಂಡ್ ಹಾಕಿ ರಿಟರ್ನ್ ಎಕ್ಸಿಟ್ ಆ್ಯಂಡ್ ಡಿಮಾರ್ಟಿಗೆ ಹೋಗಬೇಕು. ಓಕೆ, ಐ ಥಿಂಕ್ ಇದು 4 ಕಿಲೋಮೀಟರ್ ಆಗುತ್ತೆ, ಅಷ್ಟು ದೊಡ್ಡದಿದೆ. ಆ್ಯಕ್ಚುಲಿ ನಾವು ಎಲ್ಲಿದ್ದೀವಿ ಅಂದರೆ ಬೇಗೂರು ಲೇಕ್ ಏನಿದೆ ಅಲ್ಲಿದ್ದೀವಿ. ಓಕೆನಾ, ಹೋಗೋಣ ಬನ್ನಿ, ಲೆಟ್ಸ್ ಗೋ. ಟೈಮು ಆಲ್ರೆಡಿ 6 o'clock ಆಯಿತು. ಲೆಟ್ಸ್ ಗೋ ಗೈಸ್. ನಾವು ಫುಲ್ ಒಂದು ರೌಂಡ್ ಹಾಕ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡ್ವು. ಇಲ್ಲಿಂದ 500 ಮೀಟ್ರ್ ಹೋಗಿ ಅಲ್ಲಿ ಕುತ್ಕೊಂಡು ರೀಲ್ಸು ಅದೆಲ್ಲ ಮಾಡ್ಕೊಂಡು ರಿಟರ್ನ್ ಮತ್ತೆ ಹೋಗ್ತಾ ಇದ್ದೀವಿ. ಇವಾಗ ನಮಗೆಲ್ಲ ಸೂಟ್ ಆಗೋಲ್ಲ ಅಲ್ಲೇನ, ಈ ವಾಕಿಂಗು ಅವೆಲ್ಲ ನಮಗೆ ಸೂಟ್ ಆಗೋಂಗಿಲ್ಲ. ಎಷ್ಟದು? ಯಾವುದು ಮಡಕೆ ಥರ ಐತಲ್ಲ? ಹಾಂ, ಸೂಪ್ ಮಾತ್ರ ಕುಡಿಯೋದಾ? ಪಿಕ್ ಶಾಟ್. ರೇಟು ಚೆನ್ನಾಗಿತ್ತಲ್ಲ. 500. ಗ್ರೌಂಡ್ ಲೆವೆಲಿಗೆ ಇಳಿದು ಹುಡುಕ್ತಾ ಇದೆಯಲ್ಲ. ಈ ಥರದೇ ಬಾಕ್ಸ್ ಇತ್ತು. ಏನು ಹಾಕೋದು? ಹಾಂ, ಅದು ಚೆನ್ನಾಗಿತ್ತು ನೋಡು. ಅಮ್ಮ ತಾಯಿ ಡೈರೆಕ್ಟ್ ಹಿಂಗೆ ದೇವಸ್ಥಾನ ತಪ್ಪಿದ್ರೆ ಫುಲ್ ಕಲೆಕ್ಷನ್ ಇಲ್ಲೇ ಬೇಗೂರು ದೇವಸ್ಥಾನ. ಶಾಪಿಂಗಿನ ದುಡ್ಡೆಲ್ಲ ಅಲ್ಲಿ ಬರುತ್ತೆ. ಯಾರು? ನಾನು. ಅದು ಇಟ್ಕೋ ಚೆನ್ನಾಗಿ ಕಾಣಿಸ್ತಾ ಇದೆ. ಅದು ಇಟ್ಕೋ. ಹಾಂ, ಕೆಳಗಿಟ್ಕೋ, ಕೈ ಕೆಳಗಿಟ್ಕೋ. ಕೈನ 2 ಕೈ ಕೆಳಗೆ ಬರಲಿ. ಹಾಂ, ಇದು ನೋಡು ಪರ್ಫೆಕ್ಟ್. ಒಂದಿದು ಫೋನ್ ಬರ್ತೈತೆ ನೋಡು, ಮಮ್ಮಿ.
ರಕ್ಷಿ ಗಾಡಿ ತೊಗೊಂಬರಕ್ಕಂತ ಹೋಗಿದ್ದಾನೆ. ಡಿ ಮಾರ್ಟಿಗೆ ಬಂದರೆ ವಿತೌಟ್ ಪಾಪ್ಕಾರ್ನ್ ಹೋಗೋಕ್ಕಾಗಲ್ಲ. ವಾಟ್ ಯು ಸೇ ವಾಲ್? ಬರ್ತಾನೆ ಇಲ್ಲಲ್ಲ ತಗೊಂಡು. ಬೇಗೂರ್ ಹತ್ರ ಇಲ್ಲಿ ಏನೋ ಫುಡ್ ಏನೋ ಒಂದು ಮೇಳ ಥರ ಇದೆ. ಇಟ್ ಇಸ್ ನಾಟ್ ಫುಡ್ ಮೇಳ, ಸೇಲ್ಸ್ ಆ್ಯಂಡ್ ಎಕ್ಸಿಬಿಷನ್. ಬಟ್ ಫುಡ್ ಮೇಳ ಅಲ್ಲೇನೋ ಹಾಕಿದ್ದಾರೆ ತಾನೆ ಫುಡ್ಡಿಂದು. ಫುಡ್ ಏನಿಲ್ವಲ್ಲ ಎಲ್ಲ ಐತೆ ಇಲ್ಲ ನೋಡು, ಬೆಣ್ಣೆ ಮತ್ತು ಗುಂಡ್ಕಣೆ. ಸೊ ಅದರದ್ದೆಲ್ಲ ಮಿಕ್ಸ್ ಇದೆ, ಒಂಥರ ಎಕ್ಸಿಬಿಷನ್ ಇರ್ಬೋದು, ತಿನ್ನೋದಿರ್ಬೋದು, ಐಟಮ್ಸ್ ಏನೇನೋ ಇದೆ. ಒಂದ್ಸರಿ ನೋಡ್ಕೊಂಡು ಹೋಗೋಣ ಅಂತ ಬಂದೀನಿ. ಬನ್ನಿ ಹೋಗೋಣ. ಕಾಣಿಸ್ತು, ನಡಿ ಹೋಗೋಣ ವಾಪಸ್. ಏ ಬಾರೋ ಹೋಗೋಣ. ಚಿಕ್ಕ ಹುಡುಗ. ಈ ಚಿಕ್ಕವರಿದ್ದಾಗ ಆಡ್ತಿದ್ವಿ, ಯಾರಿಗೆಲ್ಲ ನೆನಪಿದೆ? ನಾವು ದೊಡ್ಡವರಾಗಿ ಇವು ದೊಡ್ಡವರು. ಆ ಕೊಬ್ಬರಿಲ್ಲ ಆಡ್ತಾ ಇದ್ವು. ಗೈಸ್ ನೋಡಿ, ಇಲ್ಲೆಲ್ಲ ತಿನ್ನೋ ಐಟಮ್ಸ್. ಚಿಗ್ಲಿ, ಅಷ್ಟು ಕೆಳಗಡೆ ಹೋಗ್ಬೇಕಂತ. ಎಸ್ ಗಾಯ್ಸ್, ಇವಾಗ ಹೋಗಿ ಇಲ್ಲಿ ಇಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಬಟ್ ಒಂದು ಥಿಂಗ್ ಏನು ಅಂತಂದರೆ, ಡಿಮಾರ್ಟಲ್ಲಿ ಒಂದು ಫ್ಲವರ್ ಕ್ಲಿಪ್ ತೊಗೊಂಡೆ. ಅಲ್ಲಿ ತೊಗೊಂಡಿರೋದೇ ಸೇಮ್, ಇಲ್ಲೂ ಕೂಡ ಸೇಮ್ ಕ್ಲಿಪ್ಸೇ ತೊಗೊಂಡಿರೋದು. ಬಟ್ ಡಿಫ್ರೆನ್ಸ್ ಏನು ಅಂತಂದರೆ, ಡಿಮಾರ್ಟಲ್ಲಿ ತೊಗೊಂಡಿರೋದು ಚೆನ್ನಾಗಿಲ್ಲ, ಇಲ್ಲಿ ತೊಗೊಂಡಿರೋದು ಸೂಪರಾಗಿದೆ. ತೋರಿಸ್ತೀನಿ ನಿಮಗೆ. ಐ ಥಿಂಕ್ 1 ಹ್ಯಾಂಡಲ್ ತೊಗೊಂಡು ಗೋಲ್ಡ್ ಆ್ಯಂಡ್ ಸಿಲ್ವರ್ ಸೂಪರಾಗಿದೆ. ಸ್ವಲ್ಪ ಕಾಣಿಸುತ್ತೆ ಅನಿಸುತ್ತೆ ನೋಡಿ, ಸೂಪರಾಗಿದೆ. ಡಿಮಾರ್ಟಲ್ಲಿ ತೊಗೊಂಡಿರೋದು ವೇಸ್ಟು ಅನಿಸ್ತು ಗೈಸ್. ವಿಡಿಯೋ ಮಾಡ್ತಿದ್ದೀನಿ, ಎಲ್ಲರೂ ನೋಡ್ಕೊಂಡು ಹೋಗ್ತಿದ್ದಾರೆ. ಪಕ್ಷಿಯಲ್ಲಿ ಬೈಕ್ ತೊಗೊಂಬರಕ್ಕೆ ಹೋಗಿದ್ದಾನೆ. ಬಂದ ತಕ್ಷಣ ಹೋಗ್ಬೋದು, ಮನೆಗೆ ಹೋಗ್ಬಿಟ್ಟು ಊಟ ಮಾಡಿ ತಾಚಿ ಮಾಡೋದಷ್ಟೇ ಗೈಸ್. ಎಸ್ ಗೈಸ್, ಫೈನಲಿ ಮನೆಗೆ ಬಂದಮೇಲೆ ಕಾಲು ಸಿಕ್ಕಾಪಟ್ಟೆ ಪೇನ್ ಆಗ್ತಿದೆ. ಡಿಮಾರ್ಟಿಗೆ ಹೋದಾಗೆಲ್ಲ ಈ ಥರ ಫುಲ್ ಪೇನ್ ಆಗುತ್ತೆ. ಫುಲ್ ಸುತ್ತಾಡ್ಕೊಂಡು ಬರ್ತೀವಲ್ಲ, ಮೇ ಬಿ ಅದಕ್ಕೆ ಇರ್ಬೋದೇನೋ ಗೊತ್ತಿಲ್ಲ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಾ ಇದ್ದೀರೋ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಬೆಲ್ಲೈಕಾನ್ ಕ್ಲಿಕ್ ಮಾಡಿ. ಬೆಲ್ಲೈಕಾನ್ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ವಿಡಿಯೋ ಮೊದಲನೇದಾಗಿ ನಿಮಗೆ ರೀಚ್ ಆಗುತ್ತೆ ಅಂತ ಹೇಳ್ತಾ, ಹಾಗೆ ನಿಮ್ಮ ಒಂದು ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ನಾನು ಇನ್ನೊಂದು ಕೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ನಾನು ಡಿಮಾರ್ಟಲ್ಲೇ ಕೇಳೋಣ ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ ಗೈಸ್. ಡಿಮಾರ್ಟಲ್ಲಿ ನಾನೇನೋ ಒಂದು ಚಾಲೆಂಜ್ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಆ ಚಾಲೆಂಜ್ ವೀಡಿಯೋ ಏನು ಎತ್ತ ಅಂತ ಹೇಳ್ತೀನಿ. ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರ ಲಾಗ್ಸ್ನ, ಬೇರೆ ಎಲ್ಲ ಮಾಡಿರೋ ಲಾಗ್ಸ್ನ ನೋಡಿರ್ತೀರ. ಸೊ ಆ ಚಾಲೆಂಜ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನಾನು ಮಾಡಬೇಕೋ ಮಾಡಬಾರ್ದು? ಸೊ ಕಮೆಂಟಲ್ಲಿ ಯಾರು ಎಷ್ಟು ಜನ ಮಾಡಬೇಕು ಮಾಡಬಾರ್ದು ಯಾರು ತಿಳಿಸ್ಕೊಡ್ತೀರಾ ಅದ್ರ ಮೇಲೆ ನಾನು ಚಾಲೆಂಜ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಚಾಲೆಂಜ್ ಮಾಡಬೇಕು ಅಂದರೆ ಎಸ್ ಅಂತ ಹಾಕಿ, ಇಲ್ಲ ಬೇಡ ಅಂತಂದರೆ ನೋ ಅಂತ ಹಾಕಿ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಲವ್ ಯು ಆಲ್, ಬಾಯ್, ಗುಡ್ ನೈಟ್.